2013ರಲ್ಲಿ ನಿಮ್ಗೆ ಗೊತ್ತಿದೆ, KPCC ಅಧ್ಯಕ್ಷರಾಗಿದ್ದಂಥವರು ಪರಮೇಶ್ವರ್ ಅವರು ಸೋತ ಕಾರಣಕ್ಕಾಗಿ ಸಿದ್ದರಾಮಯ್ಯನವರೇ ಏಕಮೇವ ಅದ್ವಿತೀಯ ಮುಖ್ಯಮಂತ್ರಿ ಆದರು. ಆಗ KPCC ಕಚೇರಿಯಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ನಾನು ಹೋಗಿದ್ದೆ, ಯಾಕಂದರೆ ಅಲ್ಲಿ ಡಿಸೈಡ್ ಆಗುತ್ತೆ. ಬಹುಶಃ ಅನ್ವರ್ ಮಾಣಿಪ್ಪಾಡಿ ಅವರು ಹೇಳೋ ಪ್ರಕಾರ ಅವತ್ತು ಏನು ಡಿಸೈಡ್ ಆಗಿದೆ ಅಂದರೆ 2.5 ವರ್ಷ ಇವರು, 2.5 ವರ್ಷ ಅವರು. 2.5 ವರ್ಷ ಆದ ನಂತರ ಇಳಿಯುವಂಥ ಸಂದರ್ಭ ಬಂದಾಗ ಅವ್ರು ಹೇಳ್ತಾರಂತೆ, ನಾನು ಇಳಿತೀನಿ ಅಂದರೆ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಇಳಿತೀನಿ ಆದರೆ ಟೇಬಲ್ ಮಾಡ್ತೀನಿ, ವರದಿ ಸ್ವೀಕಾರ ಮಾಡ್ತೀನಿ, ಆ ವರದಿ ಸ್ವೀಕಾರದಲ್ಲಿ ನಿಮ್ಮ ಹೆಸರಿದೆ ಅನ್ನುವಂಥ ಆರೋಪ, ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿದ್ದು ಬ್ಲ್ಯಾಕ್ ಮೇಲ್ ಮಾಡಿದ್ರಾ? CM ಆಗೋ ಕನಸು ಕಂಡಿದ್ರ ಮಲ್ಲಿಕಾರ್ಜುನ ಖರ್ಗೆ? ಇದು ಚರ್ಚೆ ಆಗಬೇಕು. ಸಿದ್ದು ಒಂದೇ ಮಾತಿಗೆ CM ಕುರ್ಚಿ ಕನಸು ಕಲ್ಲಾಸಾಗೋಯ್ತಾ ಖರ್ಗೆ ಅವ್ರದ್ದು? 2013ರಲ್ಲೂ ನಡೆದಿತ್ತಂತೆ 50-50 ಅಗ್ರಿಮೆಂಟ್ ಥರ. 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಉಳಿದ 2.5 ವರ್ಷ ಮಲ್ಲಿಕಾರ್ಜುನ ಖರ್ಗೆ CM ಅಂತೆ. CM